ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಕುಮಾರ್. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮಗೆ ತಿಳಿಸೋದನ್ನ ಮರಿಬೇಡಿ. ನಾವಿವತ್ತು ಇರುವಂತ ಈ ಒಂದು ಜಾಗ ಯಾವುದಪ್ಪ ಅಂದ್ರೆ ನಮ್ಮ ಟಿ ನರಸೀಪುರ ತ್ರಿವೇಣಿ ಸಂಗಮ. ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ತ್ರಿವೇಣಿ ಸಂಗಮ ಏನಿದೆ, ಆ ಒಂದು ಸಂಗಮದಲ್ಲಿ ನಾವಿವತ್ತು ಇದ್ದೀವಿ. ಈ ಒಂದು ಕ್ಷೇತ್ರದ ಒಂದು ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಕಾಶಿಗಿಂತಲೂ ಗುಲ್ಗಂಜಿ ಜಾಸ್ತಿ ಪುಣ್ಯ ಅಂತ ಇಲ್ಲಿ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಇಲ್ಲಿ ನಿಮ್ಮ ಒಂದು ಪಾಪಗಳನ್ನು ಕಳ್ಕೊಂಡು ನೀವು ಪುಣ್ಯವಂತರಾಗಿ. ಏನ್ ಇಷ್ಟು ದಿನ ಹಂಪೆ ವಿಡಿಯೋಸ್ ಆಗ್ತಾ ಇದ್ದ, ಈಗ ಇದ್ದಕ್ಕಿದ್ದಂಗೆ ಮೈಸೂರಲ್ಲಿರೋ ಟಿ ನರಸೀಪುರಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಹಂಪಿ ವಿಡಿಯೋಸ್ ಇನ್ನೂ ಸುಮಾರಿದೆ, ಅದನ್ನೆಲ್ಲ ಹಾಕ್ಬೇಕು. ಈಗ ನಮ್ಮ ಒಂದು ತ್ರಿವೇಣಿ ಸಂಗಮ, ಒಂದು ಪ್ರಯಾಗ್ರಾಜ್ ಅಲ್ಲಿ ಏನ್ ನಡೀತಿದೆ ಒಂದು ಕುಂಭಮೇಳ, ಅದೇ ರೀತಿಯಾದಂತ ಒಂದು ಕುಂಭಮೇಳ ನಮ್ಮ ಒಂದು ರಾಜ್ಯದಲ್ಲೂ ನಡೀತಿದೆ ಅಂತ ನನಗೆ ಗೊತ್ತಾಯ್ತು. ಹಾಗೆ ಶಿವರಾತ್ರಿ ಹಬ್ಬ ಹತ್ರ ಇರೋದ್ರಿಂದ, ಆಕ್ಚುಲಿ ಶಿವರಾತ್ರಿ ಹಬ್ಬ ಆಗೋಗಿದೆ, ಅದಾದ್ಮೇಲೆ ಈ ವಿಡಿಯೋ ಆಗ್ತಾ ಇದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ನಮ್ಗೆ ಎಡಿಟ್ ಮಾಡಕ್ ಟೈಮ್ ಇರ್ಲಿಲ್ಲ. ನಾವು ಶಿವರಾತ್ರಿಗೆ ಶಿವನ ದರ್ಶನ ಮಾಡೋದಕ್ಕೆ ನಾಗಮಲೆಗೆ ಹೋಗಿದ್ವಿ. ಮಾದೇಶ್ವರನ ದರ್ಶನ ಆಯ್ತು. ನಿಮಗೆ ಮುಂದೆ ಎಲ್ಲಾ ವಿಡಿಯೋಸ್ ಹಾಕ್ತಿವಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ನಮ್ಗೆ ಸಹಕರಿಸಿ, ದಯವಿಟ್ಟು ನಮ್ಗೆ ಬೆಂಬಲಿಸಿ. ವಾಪಸ್ ಬಂದು ಇದು ಯಾವ್ದೋ ಕುಡಿಯೋ ನೀರು ಎತ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಕೊಂಡಿದೀರಾ? ಕುಡಿಯೋ ನೀರು, ಖಂಡಿತ ಕುಡಿಯೋ ನೀರೇ. ಆ ನೀರಿನ ವಿಶೇಷ ಏನು ಅಂತ ನಾನು ನಿಮ್ಗೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ಒಂದು ಆನೆ ಬಲ ಇದ್ದಂತೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರುವಂತ ವಿಸ್ಮಯಗಳಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇರುವಂತ ಪುಣ್ಯಕ್ಷೇತ್ರಗಳು ಇನ್ನೆಲ್ಲೂ ಇಲ್ಲ. ಆದ್ರೆ ನಾವು ಕರ್ನಾಟಕನ ಬಿಟ್ಟು ಬೇರೆ ಕಡೆನೆ ಹುಡುಕ್ತಾ ಇರ್ತೀವಿ. ನಿಮಗೆ ಅಂಬಿಗ ಚೌಡಯ್ಯ ಅಂತಾರ, ಏನಕ್ಕೆ ನಿಮ್ಗೆ ಅಂಬಿಗರು ಮಾತ್ರ ಈ ವೃತ್ತಿ ಮಾಡ್ಬೇಕಾ? ಗಂಗಮಾತೆ ಮಕ್ಕಳು ಅದ್ರಾಗ ಬೆಸ್ತರು ಮಾತ್ರ ಮಾಡ್ಬೇಕನ್ನೋದೊಂದು ಇದು ವಾಡಿಕೆ. ಏನ ಬೆಸ್ತರಿಗೆ ವಿಶೇಷ? ಅಂಬಿಗ ಬೇರೆನಾ, ಬೆಸ್ತ ಬೇರೆನಾ, ಗಂಗಮಾತೆ ಬೇರೆನಾ? ಮತ್ತೆ ಊರು ಒಂದೇ, ಆದ್ರ ಸ್ವಲ್ಪ ಅಲ್ಲಲ್ಲಿ ಪಂಗಡಗಳು ಬೇರೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಿದ್ರ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ಹೊಸಳ್ಳಿ ಶ್ರೀನಿವಾಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಮುದ್ದಾದ ಕಮೆಂಟ್ಗಳನ್ನ ನಮಗೆ ಅನಿಸಿಕೆ ಮುಖಾಂತರ ತಿಳಿಸ್ಕೊಡಿ. ನಮ್ಮ ಮುಂದೆ ಬರೋ ವಿಡಿಯೋಗಳಿಗೆ ಅದ್ಭುತವಾಗಿ ಶಕ್ತಿ ಸಿಗುತ್ತೆ ಅಂತ ನಂಬ್ತೀನಿ. ಇವರಿಗೆ ಅಂಬಿಗರು ಅಂತಾರೆ ಅಲ್ವಾ? ಅಂಬಿಗರು ಅಂಬಿಗರು ಅಂದ್ರೆ ಗಂಗಾಮಾತಾ ಸಮಾಜದಲ್ಲಿ ಬರುತ್ತೆ. ಬೆಸ್ತರು ಮಾತ್ರ ಈ ವೃತ್ತಿ ಮಾಡ್ಬೇಕನ್ನೋದು ಒಂದು ವಾಡಿಕೆ. ಮೀನ್ ಹಿಡಿಯೋದಾಗ್ಲಿ ಬೆಸ್ತರ ಹಿಡಿಬೇಕು, ಅಂಬಿಗರಾದ್ರು ಪುಟ್ಟಿ ಹೊಡೆದ್ ಏನು ಗಂಗಾಮಾತಿ ಸಂಬಂಧಪಟ್ಟಿದ್ ಏನೇ ಒಂದು ಮೇಲೆ ವರ್ಕ್ ಮಾಡೋದಿದ್ರು ಬೆಸ್ತರಿಗೆ ಮಾತ್ರ ಸಂಬಂಧ. ನಿಮ್ಮ ಹೆಸರು? ಬೈರ. ಕಾಳ ಬೈರನ ಏನು ಮಹಾಭೈರನ? ಕಾಳ ಭೈರವ. ಓಕೆ, ಕೊಳ್ಳಲ್ಲಿ ಅಂತರ ಹಾಕಿದ್ರಾಗ ಗೊತ್ತಾಗತ್ತೆ ನೀನ್ ಕಾಳ ಭೈರವ ಅಂತ. ಸೂಪರ್. ಇದು ಎಷ್ಟು ವರ್ಷದಿಂದ ನೀವು ಈ ವೃತ್ತಿ ಮಾಡ್ತಿರೋದು? 28 ವರ್ಷ. ಅಂದ್ರೆ ನೀವು ನೀರಲ್ಲಿ ಹುಟ್ಟುಬಿಟ್ಟಿದ್ದೀರಾ? ಗಂಗಮಾತೆ ವರಪುತ್ರ. ಅಂದ್ರೆ ಜನ ಇದಾರೆ, ಬರಲ್ಲ. ಹೌದು, ಕುಂಭಮೇಳ ಏನ್ ವಿಶೇಷತೆ ಇಲ್ಲಿ? ಅಲ್ಲ ಆಗುತ್ತೆ, 3 ವರ್ಷಕ್ಕೊಂದ್ಸರಿ ಟಿ ನರಸೀಪುರದಲ್ಲಿ ಆಗ್ತದೆ ಅಂತಂದ್ರೆ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ. ಆದ್ರೆ ಈ ವರ್ಷದಿಂದ ತುಂಬಾ ಜನ ಗೊತ್ತಾಗಿದೆ. ಅಲ್ಲ, ವಿಶೇಷತೆ ಅದು ಓಕೆ, ಜನಸಂಖ್ಯೆ ಬಂದ್ರೆ ಇಲ್ಲಿ ಕುಂಭಮೇಳ ಮಾಡ್ಬೇಕಂತಂದೇಳಿ ಉತ್ತರ ಕನ್ನಡ ಕಾಶಿ ಅಲ್ವಾ ಜಾಸ್ತಿ ಈ ಸಂಗಮಕ್ಕೆ. ಅಂದ್ರೆ ಇದು ಅಗಸ್ತ್ಯ ಮುನಿಗಳು ಇರೋ ಸಮಯದಲ್ಲೂ ಈ ಕುಂಭಮೇಳ ನಡೀತಿತ್ತ? ಅಲ್ಲ, ಓಕೆ, ಆ ಸಮಯದಲ್ಲೂ ಸ್ಟಾರ್ಟ್ ಆಗಿದ್ದ ಕುಂಭಮೇಳ? ಕೆಳಗೆಲ್ಲ ಮೆಟ್ಲಿದೆ. ಅಂದ್ರೆ ಇಲ್ಲಿ ನೀರೊಳಗಡೆ ದೇವಸ್ಥಾನ ಇದೆ. ಏನ್ ದೇವ್ರ ಅದು? ಗಂಗಾದೇವಿನೇ ಒಂದು ದೇವಿನೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಳಗೆ. ಮುಚ್ಚೋಗಿದೆ ಅಂದ್ರೆ ನೀರ್ ಜಾಸ್ತಿ ಆಗಿದೆ. ಸರಿ, ಇಲ್ಲಿ ಯಾವ ನದಿ ಸಂಗಮ ಆಗೋದು? ನೋಡಿ, ಈ ಒಂದು ಸ್ತಂಭ ಏನಿದೆ ಅದ್ರ ಕೆಳಗಡೆ ದೇವಸ್ಥಾನ ಇದೆಯಂತೆ. ಎಷ್ಟು ವಿಸ್ಮಯ, ವಿಶೇಷ ಅಲ್ವಾ ನಮ್ಮ ಒಂದು ಸಂಸ್ಕೃತಿ. 3 ಸಂಗಮ ಆಗುವ ಸ್ಥಳ ಟಿ ನರಸೀಪುರ. ಯಾವ ಜಿಲ್ಲೆ ಇದು? ಮಂಡ್ಯ ಜಿಲ್ಲೆನಾ? ಮೈಸೂರು ಜಿಲ್ಲೆ. ಕಾಳಭೈರವರೇ, ನಮ್ಮನ್ನ ಆ ತಳದಿಂದ ಈ ಸಂಗಮ ಸ್ಥಳಕ್ಕೆ ಕರ್ಕೊಂಡ್ ಬಂದಿರಾ, ತುಂಬಾ ಧನ್ಯವಾದಗಳು. ಅಂಬಿಗನ ಒಂದು ವಿಶೇಷತೆ ಏನಂದ್ರೆ, ಗಂಗೆ ಮಾತೆ ಮೇಲೆ ಯಾವುದೇ ಒಂದು ಜೀವರಾಶಿನ ಕಾಪಾಡಿಕೊಳ್ಳೋದು ಅವನ ವೃತ್ತಿ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಪುನಃ ಮತ್ತೆ ನಮ್ಮನ್ನ ಆ ಕಡೆಗೆ ಬಿಟ್ಟು ಬಿಡಿ ಸ್ನೇಹಿತರೆ.
ಸಂಗಮ ಸೇರುವಂತ ಸ್ಥಳದಲ್ಲಿದ್ವಿ. ಈ ಸಂಗಮದ ಹೆಸರು ಬಂದು ಕಾವೇರಿ ಕಪಿಲ. ಗುಪ್ತವಾಗಿ ಸ್ಫಟಿಕ ಸರೋವರ ಸೇರುವಂತ ಸ್ನಾನ ಇಲ್ಲಿ ಮಾಡ್ತಿರೋದು. 3 ನದಿಗಳು ಸೇರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮಕ್ಕೆ ಲಕ್ಷಾಂತರ ಕನ್ನಡಿಗರು ಬಂದು ಈಗಾಗಲೇ ಸ್ನಾನವನ್ನ ಮಾಡಿ ಹೋಗಿದ್ದಾರೆ. ಕಾವೇರಿ ಕಪಿಲ ಸ್ಫಟಿಕ ತ್ರಿವೇಣಿ ಸಂಗಮ ಇದು. ಕಾವೇರಿ ಕಪಿಲ ಸ್ಫಟಿಕ ಅಣ್ಣ ನಿಧಾನ. ಸ್ನೇಹಿತರೆ, ಕಾವೇರಿ ಕಪಿಲ ಇಲ್ಲಿ ಕೆಳಗಡೆಯಿಂದ ಉದ್ಭವ ಆಗುವಂತ ಒಂದು ನದಿನೇ ಸ್ಫಟಿಕ ಸರೋವರ, ಗುಪ್ತಗಾಮಿನಿ. ಹಾಗಾಗಿ ಈ 3 ನದಿಗಳು ಸೇರುವಂತ ಸಂಗಮನೇ ಇದು ಟಿ ನರಸೀಪುರದಲ್ಲಿರುವಂತ ಸಂಗಮ. ತಾಲೂಕು ಕೆಣಂಕೊಪ್ಪಲು ಗ್ರಾಮ. ಹೌದು ಸರ್, ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಭಾರತಿ ಅಂತ, ಯಾವ ಊರಿಂದ ಬಂದಿರಾ? ಬೆಂಗಳೂರಿಂದ. ಬೆಂಗಳೂರು. ಬೆಂಗಳೂರಿಂದ ನೀವು ಇಲ್ಲಿ ಬಂದಿರಾ? ಹೌದು. ಯಾರ್ಯಾರು ಬಂದಿರಾ? ನಾವು ನಮ್ಮ ತಾಯಿ ನನ್ನ ತಂಗಿ. ಮೇಡಮ್, ಈ ತ್ರಿವೇಣಿ ಸಂಗಮದ ವಿಶೇಷತೆ ಏನೋ ನಿಮಗೆ ಗೊತ್ತಿದೆ? ಮೊದಲು ಹೆಂಗೆಲ್ಲ ಗೊತ್ತಿತ್ತಾ? ಇಲ್ಲ, ಏನು ಗೊತ್ತಿರ್ಲಿಲ್ಲ. ಈಗ ಪ್ರಯಾಗ್ರಾಜಿಂದ ಅಲ್ಲಿ ಕುಂಭಮೇಳ ನಡೀತಾ ಇದೆ ಅಂತ ಈ ವಿಷಯದಲ್ಲಿ ಅವರು ಈಗ ನಾವು ಇಲ್ಲಿ ಬಂದು ಮಾಡ್ಬೇಕು ಅಂತ ಶುರು ಮಾಡ್ಕೊಂಡು. ಬನ್ನಿ. ಈ ಜಾಗಿನ ಯಾರು ಕರ್ನಾಟಕದ ಅಷ್ಟು ಗೊತ್ತಿರ್ಲಿಲ್ಲ. ಈ ಕುಂಭಮೇಳ ನಡೆದಂತೆ ಇಲ್ಲಿ ಒಂದು ಕುಂಭಮೇಳ ನಡೀತಾ ಇದೆ ಕರ್ನಾಟಕದಲ್ಲಿ. ಇವಾಗ ಗೊತ್ತಾಯ್ತು, 3 ವರ್ಷಕ್ಕೆ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಬಂದು ಮಾಡ್ಬೇಕು ಅಂತ ನನ್ನ ವಿನಂತಿ. ಪ್ರಯಾಗ್ರಾಜ ಅಂತ ಬೇರೆ ಕುಂಭಮೇಳಗಳು ಮಾಡಿದ್ರೇನು ಅಲ್ಲಿ ಬಂದು ಸ್ನಾನಗಳು ಮಾಡ್ಬೇಕು ಅಂತ. ಕರ್ನಾಟಕದಲ್ಲಿ ಎಲ್ಲಿ ಕುಂಭಮೇಳ ಮಾಡಿದ್ರೇನು ದಯವಿಟ್ಟು ಎಲ್ಲರೂ ಬಂದು ಸ್ನಾನ ಮಾಡಿ. ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಕುಂಭಮೇಳದಲ್ಲಿ ಈ ತರ ಸಂಗಮ ಸೇರೋದಲ್ಲಿ ಸ್ನಾನ ಮಾಡೋದ್ರಿಂದ ಬರೀ ನಿಮ್ಮ ದೇಹ ಶುದ್ಧಿ ಆಗಲ್ಲ, ಆತ್ಮನೂ ಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆಗತ್ತೆ, ಬುದ್ಧಿನೂ ಶುದ್ಧಿ ಆಗತ್ತೆ. ಈಗಿನ ಜನರೇಷನ್ ತುಂಬಾ ಬೇಕಾಗಿರೋದು. ಈಗಿನ ಜನರೇಷನ್ ನೀವೇನಾದ್ರು ಮೆಸೇಜ್ ಕೊಡೋದಾದ್ರೆ, ಐ ಥಿಂಕ್ ಈಗ ಹಿಂದೆ ಆಗಿದ್ ಬೇಡ, ಈಗ ಮುಂದೆ ನೀವು ಸ್ವಲ್ಪ ಬದಲಾಗ ಇಂಥ ಒಕೇಶನ್ಸ್ಗೆ, ಇಂಥ ಸಮ್ಮೇಳನಗೆ ಪ್ಲೀಸ್ ಭಾಗಿಯಾಗಿ. ಎಲ್ಲರೂ ಬಂದು ದಯವಿಟ್ಟು ಬಂದು ಭಾಗಿಯಾಗಿ. ಒಂದು ಕರೆ ಬಂದ್ರೆ ಎಲ್ಲರೂ ಬಂದು ಭಾಗಿಯಾಗಿ. ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನೋಡುವಂತ ಕುಂಭಮೇಳ ಅದು ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಇದುವರೆಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಈಗೆಲ್ಲ ಜನರಿಗೆ ಗೊತ್ತಾಗ್ತಿದೆ. ಇಂತ ಒಂದು ಸ್ಥಳಕ್ಕೆ ದಯವಿಟ್ಟು ಕರ್ನಾಟಕದ ಎಲ್ಲರೂ ಬನ್ನಿ. ಈಗ ಇಲ್ಲೊಬ್ರು ಅಮ್ಮ ಬಂದಿದ್ದಾರೆ, ಅವ್ರು ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮ್ಮ ಹೆಸರಮ್ಮ? ಕಸ್ತೂರಿ ಅಂತ. ತುಂಬಾ ಒಳ್ಳೇದಾಗತ್ತೆ ಎಲ್ರಿಗೂ ಮನೆಯೊಳಗೆ ಅಂತ ಹೇಳಿದ್ರು. ಈ ತೀರ್ಥ ತಗೊಂಡೋಗಿ ಚಿಮ್ಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದಿದ್ವಿ ಸ್ವಾಮಿ ದರ್ಶನ ಮಾಡಕ್ಕೆ. ವಿಷಯ ಅಂದ್ರೆ ನಮ್ಗೆ ಈ ಒಂಥರ ಮನ್ಸು ಹಗುರ ಆಗತ್ತೆ, ರೋಮಾಂಚನ ಆಗತ್ತೆ. ಆದ್ರಿಂದ ನಮ್ಗೆ ಆಸೆ ಆಯ್ತು, ಎಲ್ರು ಹೋಗ್ತಿದ್ದಾರೆ ಅಂತ ಹೇಳಿದಕ್ಕೆ ನಾವು ಬಂದ್ವಿ ಸರ್. ನಮ್ಮ ಹಿರಿಯರು ಮಾಡಿದ್ರ ಖಗೋಳ ಶಾಸ್ತ್ರದಿಂದ ನಡೆದು ಬರುವಂತ ವಿಶೇಷತೆ ಕುಂಭಮೇಳದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಈಗ ಪೀಳಿಗೆಗೆ ನೀವು ಏನಾದ್ರು ಹೇಳೋದಾದ್ರೆ? ಇಲ್ಲ, ಈಗಿನ ಪೀಳಿಗೆಯನ್ನು ಇದೇ ನಡ್ಸ್ಕೊಂಡು ಹೋದ್ರೆ ಒಳ್ಳೇದು ಅನ್ಸುತ್ತೆ. ಇವಾಗ ಇನ್ಫೆಕ್ಷನ್ ಆಗುತ್ತೆ ಹಿಂಗೆ ಅಂತ ತುಂಬಾ ಜನ ಹೆದರ್ಕೊಳ್ತಾರೆ. ಆತರ ಹೆದರ್ಕೊಳ್ಳೋ ಬದಲು ಇದು ಒಂದು ಪುಣ್ಯ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಅಂತೀನಿ. ಮನಸ್ಸಿಗೂ ನೆಮ್ಮದಿ, ನಮ್ಮ ಇದಕ್ಕೂ ಎಲ್ಲದಕ್ಕೂ ಒಂದು ಒಳ್ಳೇದು ಅಂತೀನಿ. ಜನಗಳು ಹೀಗೆ ಬಂದು ಎಲ್ಲಾ ಪುಣ್ಯ ಸ್ನಾನ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಇವಾಗ ಕುಂಭಮೇಳದಲ್ಲಿ 3 ದಿನ ನಡೀತಂತೆಲ್ಲ ತುಂಬಾ ವಿಶೇಷವಾಗಿ. ಅಲ್ಲಿ ಹೋಗದೆ ಇರೋರೆಲ್ಲ ಇಲ್ಲಿ ಬಂದು ಮಾಡಿ ಅದೇ ಭಾಗ್ಯ ಇಲ್ಲಿ ಸಿಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮೊಬೈಲ್ ನಲ್ಲೆಲ್ಲ ಬಂದಿತ್ತು. ಅದಕ್ಕೆ ನಾವು ಬೆಂಗಳೂರಿಂದ ಇಲ್ಲಿ ಬಂದು ಸಂಗಮಕ್ಕೆ ನಾವು ಅದು ಪುಣ್ಯ ತಿಳ್ಕೊಳ್ಳೋಣ ಅಂತ ಬಂದಿದ್ವಿ. ತುಂಬಾ ಧನ್ಯವಾದಗಳು. ಬನ್ನಿ, ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಸಂಗಮ ಸ್ನಾನ ಮಾಡ್ರೆ ನಾವು ಸಪ್ತ ಸಂಗಮ ಸ್ನಾನ ಮಾಡೋಣ, ಸಪ್ತ ಸ್ನಾನ ಮಾಡೋಣ. ಬನ್ನಿ. ದಯವಿಟ್ಟು ವೀಕ್ಷಕರೇ, ನೀವೆಲ್ಲ ಓದಿರ್ತೀರಾ, ಬುದ್ಧಿವಂತರಾಗಿರ್ತೀರಾ, ಆದ್ರೂ ನಿಮ್ಮ ಒಂದು ಬುದ್ಧಿಯನ್ನ ಬೇರೆಯವ್ರ ಕೈಲಿ ಕೊಟ್ಟಿರ್ತೀರಾ. ನೋಡಿ, ನಿಂತ ನೀರಲ್ಲ ಇದು. ಒಂದಷ್ಟು ಜನ ಬಂದು ಸ್ನಾನ ಮಾಡಿದ ತಕ್ಷಣ ಅಲ್ಲಿ ಏನೇನೋ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇದು ತ್ರಿವೇಣಿ ಸಂಗಮ. 3 ನದಿಗಳು ಹರಿಯುವಂತ ಜಾಗ, ನಿಮ್ಮ ಪಾಪಗಳನ್ನ ತೊಳೆಯುವಂತ ಜಾಗ. ದಯವಿಟ್ಟು ಇಲ್ಲೆಲ್ಲ ಬಂದು ಸ್ನಾನ ಮಾಡಿ ಪುಣ್ಯವಂತರಾಗಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ.